ಸದ್ಯ ಕೊಲೆಯಾದ ನೇಹಾ ಹಿರೇಮಠ್ ಮನೆಯಲ್ಲಿ ನೀಡುವ ಮೌನ ಆವರಿಸಿದೆ. ಮಗಳನ್ನ ಕಳ್ಕೊಂಡು ಮನೆಯಲ್ಲಿ ಯಾರೂ ಕೂಡ ಮಾತನಾಡದಂತ ಸ್ಥಿತಿಯಲ್ಲಿದ್ದಾರೆ. ನೇಹಾ ಹಿರೇಮಠ್ ಮನೆಗೆ ವಿವಿಧ ಮಠಾಧೀಶರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಬಿಡ್ನಾಳದಲ್ಲಿದೆ ನೇಹಾ ಹಿರೇಮಠ್ ನಿವಾಸ. ಶಿರಹಟ್ಟಿ ಫಕೀರೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಅನೇಕ ಮಠಾಧೀಶರು ಭೇಟಿಯನ್ನ ಕೊಟ್ಟು ನೇಹಾ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಬದಲಾವಣೆಗಳನ್ನ ತರುವಂತಹ ಕೆಲಸ ಆಗ್ಬೇಕು. ಏನಾಗ್ತಿದೆ, ಯುವಕರನ್ನ ಸರಿಯಾದ ದಾರಿಯೊಳಗ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಸಾಮಾಜಿಕ ಧುರೀಣರದು, ಆಮೇಲೆ ಮಠಾಧಿಪತಿಗಳದು ಎಲ್ಲರದು ಕರ್ತವ್ಯ. ಆ ಹಿನ್ನೆಲೆಯೊಳಗ ಇನ್ನಷ್ಟು ಅವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಬದಲಾವಣೆಗಳನ್ನ ತರುವಂತಹ ಕೆಲಸ ಆಗ್ಬೇಕು. ಏನಾಗ್ತಿದೆ, ಯುವಕರನ್ನ ಸರಿಯಾದ ದಾರಿಯೊಳಗ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಸಾಮಾಜಿಕ ಧುರೀಣರದು, ಆಮೇಲೆ ಮಠಾಧಿಪತಿಗಳದು ಎಲ್ಲರದು ಕರ್ತವ್ಯ. ಆ ಹಿನ್ನೆಲೆಯೊಳಗ ಇನ್ನಷ್ಟು ಅವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಬದಲಾವಣೆಗಳನ್ನ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆದರೆ ಚಲೋ. ರೋಗ ಬಂದಂಗ ಔಷಧ ಹೆಂಗೆ ಡಾಕ್ಟರ್ ಬೇರೆ ಬೇರೆ ಕೊಡ್ತಾನ, ಹಂಗೆ ಸಮಾಜದಲ್ಲಿ ಕೆಲವು ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಪರಿವರ್ತನೆಗಾಗಿ, ಸಮಸ್ಯೆಗಳ ರಕ್ಷಣೆಗಾಗಿ, ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾನೂನುಗಳು ಬದಲಿ ಆಗಬೇಕು. ಈ ಘಟನೆಗಳು ಹಾಗೆ ನಡೀತಾನೆ ಇರ್ತಾವ. ಇಂಥ ಘಟನೆಗಳು ಎಂದೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಇದು ಇಡೀ ರಾಜ್ಯಕ್ಕೇನೆ ದುಃಖವನ್ನು ಉಂಟು ಮಾಡಿದೆ. ದುಃಖ ಏನು ಪರಿವಾರಕ್ಕೆ ಉಂಟಾಗಿದೆ, ದುಃಖ ದೂರ ಆಗಲಿ, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲಿ. ಕಾಲಕ್ಕೆ